20 ರೂಪಾಯಿ ಈ ರೀತಿ ದಂಡ ವಿಧಿಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಲಿ. ನಿಮ್ಗೂ ಕೂಡ 5 ರಿಂದ 25,000 ದಂಡ ಬಿದ್ದಿದೆ. ಮಂತ್ಯಾಕಲ್ಲಿ ನಿಂತಿದ್ದಾರೆ. ಒಂದು ಮೆಸೇಜ್ ಹೋಗ್ಬೇಕು ಅಂದ್ರೆ ನೀವು ಹಿಂದೆ ಬರಬೇಕು. ಅಲ್ಲೆಲ್ಲ ಅಂತ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಯಾರು ಏನು ಮಾಡಲ್ಲ. ಒಗ್ಗಟ್ಟು ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಬೇಕು ಅಂದ್ರೆ ದಯಮಾಡಿ ಎಲ್ಲರೂ ಕೂಡ ಇನ್ನು ಬರಬೇಕು ಅಂತ ಕೇಳಿದ್ರೆ ಬನ್ನಿ. ಅವ್ರ ಜೀವನ ಏನ್ ಮಾಡೋದು ಹೇಳಿ. ಹಂಗಾಗಿ ಸರ್ ಅವ್ರು ಕೊಟ್ಟಿರೋ ಬಿಟ್ಟಿ ಬಗೆಗಳು ತುಂಬಿಸ್ಕೊಳಕ್ ಮಾಡ್ತಾ ಇರ್ಬೋದು ಅಂತ ಕಾಣ್ತಾ ಇದ್ದಾರೆ. ರಿಕವರಿ ಮಾಡಬೇಕು. ಬನ್ನೂರು ಹೋಗ್ಲಿ ಸರ್ಕಾರಕ್ಕೆ ಆದ ಇರ್ಬೋದು, ಆದ್ರೆ ಅಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊತವ್ರೆ. ಥ್ಯಾಂಕ್ ಯು. ಸರ್ಕಾರ ಇವರಪ್ಪಂದಂತೆ ಸರ್ಕಾರ, ಇವರಪ್ಪಂದಂತೆ ಕಾನೂನು, ಇವರಪ್ಪಂದಂತೆ ಕಾನೂನು, ನ್ಯಾಯ ಬೇಕು, ನ್ಯಾಯ ಬೇಕು. ಇವರಪ್ಪಂದಂತೆ ಕಾನೂನು, ನ್ಯಾಯ ಬೇಕು. ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಉಗಿರಪ್ಪ ಉಗಿರೆ, ಉಗಿರಪ್ಪ ಉಗಿರೆ. ದಯವಿಟ್ಟು ಅಕ್ಕಪಕ್ಕದ ಗ್ರಾಮಸ್ಥರು. ನಮಸ್ಕಾರ. ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಅದು ವಿಶೇಷವಾಗಿ ಜಮೀನುಗಳು ಕೆಲಸ ಮಾಡಕ್ಕೆ ಹೋಗಂತವ್ರಿಗೆ ಸ್ಥಳೀಯವಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಹೆಲ್ಮೆಟ್ ಫೈನ್ ಬೀಳ್ತಾ ಇರೋದ್ರಿಂದ ಅಂತ ಹೇಳಿ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಅಂತ ಏನಾದ್ರೂ ಅವಕಾಶ ಇದ್ರೆ ಜನಪ್ರತಿನಿಧಿ ಈ ನಿಟ್ಟಿನಲ್ಲಿ ಏನ್ ರಸ್ತೆ ಇದೆ ಸಾಯಂಕಾಲ ಬಸ್ಸು ಸರಿಯಾಗಿ ನಿಲ್ಸೋದಿಲ್ಲ ಸುರಕ್ಷತೆ ದೃಷ್ಟಿಯಿಂದ, ಕಾನೂನು ದೃಷ್ಟಿಯಿಂದ, ಸಾರ್ವಜನಿಕ ದೃಷ್ಟಿಯಿಂದ ಎಲ್ಲೆರಡು ಕ್ಯಾಮ್ರಾವನ್ನು ಹಾಕ್ಬೇಕು ಅಂತ ಹೇಳಿ ಮಹೇಶ್ ದಯವಿಟ್ಟು ಹೇಳಿ ಕೊಡ್ತೀವಿ ಸರ್, ಬೇಕು ಮಾತಾಡ್ದು. ಕ್ಯಾಮ್ರಾಗಳಿರ್ಲಿ, ಕ್ಯಾಮ್ರಾಗಳಲ್ಲಿ ತೆರವುಗೊಳಿಸಬಾರ್ದು. ಹೆಲ್ಮೆಟ್ ವಿಚಾರದಲ್ಲಿ ಸಾರ್ವಜನಿಕರಿಗೆ, ಸ್ಥಳೀಯ ರೈತ ಗದ್ದೆ ಹೊಲ ಇಲ್ಲಿಗೆ ಹೋಗಿ ಜಮೀನಿಗೆ ಹೋಗೋರಿಗೆ, ಈ ಸ್ಥಳೀಯವಾಗಿ ಆಸ್ಪತ್ರೆ ಇದರದ್ದು ಲೋಕಲ್ ಹೋರಾಟ ಮಾಡೋರಿಗೆ ಏನಾದರೂ ಕರ್ನಾಟಕದಲ್ಲಿ ಅವಕಾಶ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ದಯವಿಟ್ಟು ಕಾನೂನು ವ್ಯಾಪ್ತಿವರೆಗೆ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾನು ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ರಾಜುಗೌಡ ವಿಶ್ವ ಮಾನವ ಸೇವಾ ಸಂಸ್ಥೆಯ ಅಧ್ಯಕ್ಷ.